ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಬೆಳ್ಳಂಬಿ ಗ್ರಾಮದಲ್ಲಿ ಅಡಿಕೆ ಮರಗಳ ಕಟಾವು ವಿಚಾರ ಇದೀಗ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾರೂ ಇಲ್ಲದ ವೇಳೆ ಫಲ ನೀಡುವ ಹಂತಕ್ಕೆ ಬಂದಿದ್ದ ಅಡಿಕೆ ಮರಗಳನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಕಡಿದಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಘಟನೆ ಖಂಡಿಸಿ ಅರಣ್ಯ ಅತಿಕ್ರಮಣದಾರರ ಹೋರಾಟ ಸಮಿತಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಅಡಿಕೆ ಗಿಡಗಳ ಮರುನಾಟಿ ಮಾಡದಿದ್ದರೆ ಅರಣ್ಯ ಇಲಾಖೆ ವಿರುದ್ಧ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದೆ. ವರ್ಷಗಳ ಕಾಲ ಕಷ್ಟಪಟ್ಟು ಬೆಳೆಸಿದ್ದ ಅಡಿಕೆ ಮರಗಳು ಫಸಲು ನೀಡುವ ಹಂತಕ್ಕೆ ಬಂದಿದ್ದಾಗಲೇ ಅರಣ್ಯ ಇಲಾಖೆ ಅವುಗಳನ್ನು ಕಡಿದು ಹಾಕಿದೆ ಎಂಬ ಆರೋಪ ಯಲ್ಲಾಪುರ ತಾಲೂಕಿನಲ್ಲಿ ಕೇಳಿಬಂದಿದೆ. ಕುಂದರಗಿ ಪಂಚಾಯಿತಿ ವ್ಯಾಪ್ತಿಯ ಬೆಳ್ಳಂಬಿ ಗ್ರಾಮದ ಕೃಷ್ಣೆ ಸಣ್ಣು ನಾಯ್ಕ್ ಅವರ ಕುಟುಂಬಕ್ಕೆ ಸೇರಿದ ಸಾಗುವಳಿ ಜಾಗದಲ್ಲಿ ಈ ಘಟನೆ ನಡೆದಿದೆ. 3 ತಲೆಮಾರುಗಳಿಂದ ಅರಣ್ಯ ಪ್ರದೇಶಗಳಲ್ಲಿ ವಾಸವಿದ್ದು ಕೃಷಿಯನ್ನೇ ಜೀವನಾಧಾರ ಮಾಡಿಕೊಂಡಿರುವ ಕುಟುಂಬ ಸುಮಾರು 4 ಎಕರೆ ಪ್ರದೇಶದಲ್ಲಿ ಅಡಿಕೆ, ತೆಂಗು, ಹಲಸು ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆಸಿ ಜೀವನ ಸಾಗಿಸುತ್ತಿತ್ತು. ಅಡಿಕೆ ಕೃಷಿಗಾಗಿ ಸಾಲ ಮಾಡಿ ಹಲವು ವರ್ಷಗಳ ಕಾಲ ಕಷ್ಟಪಟ್ಟು ಬೆಳೆಸಿದ್ದ ಮರಗಳು ಇದೀಗ ಫಸಲು ನೀಡುವ ಹಂತಕ್ಕೆ ಬಂದಿದ್ದವು. ಆದರೆ ಮನೆಯವರು ಸ್ಥಳದಲ್ಲಿ ಇಲ್ಲದ ಸಂದರ್ಭದಲ್ಲಿ ಅರಣ್ಯ ಸಿಬ್ಬಂದಿ ಜಮೀನಿಗೆ ಪ್ರವೇಶಿಸಿ ಅಡಿಕೆ ಮರಗಳನ್ನು ಕಡಿದು ವಾಹನದಲ್ಲಿ ತುಂಬಿಕೊಂಡು ಹೋಗಿದ್ದಾರೆ ಎಂದು ಕೃಷ್ಣೆ ಸಣ್ಣು ನಾಯ್ಕ್ ಹಾಗೂ ಅವರ ಪುತ್ರ ಸದಾಶಿವ್ ಸಣ್ಣು ನಾಯ್ಕ್ ಆರೋಪಿಸಿದ್ದಾರೆ. ಯಲ್ಲಾಪುರ ಅರಣ್ಯ ವಿಭಾಗದ ಮಂಚಿಕೇರಿ ವಲಯದ ಸಿಬ್ಬಂದಿ ಸೇರಿದಂತೆ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಬಂದಿದ್ದರು ಎಂದು ಕುಟುಂಬದವರು ಆರೋಪಿಸಿದ್ದು, ಈ ಕ್ರಮಕ್ಕೂ ಮುನ್ನ ಯಾವುದೇ ಮುನ್ನೆಚ್ಚರಿಕೆ ನೋಟಿಸ್ ನೀಡಿರಲಿಲ್ಲ ಎಂದು ದೂರಿದ್ದಾರೆ. ಮರಗಳು ಫಲ ನೀಡುವ ಹಂತದಲ್ಲಿದ್ದಾಗಲೇ ಕಡಿದುಕೊಂಡು ಹೋಗಿರುವುದರಿಂದ ಕುಟುಂಬಕ್ಕೆ ಆರ್ಥಿಕ ನಷ್ಟವಾಗಿದ್ದು ಹಲವು ವರ್ಷಗಳ ಶ್ರಮವು ವ್ಯರ್ಥವಾಗಿದೆ ಎಂದು ಕುಟುಂಬಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಯಜಮಾನರು ಜಮೀನಿ ಮಾಡಿದ್ರು, ಅದಕ್ಕೆ ಅವರಿಗೆ ಮಾಡಿದ್ರಕ್ಕೆ ಈಗ ನನ್ನ ಮಕ್ಕಳು 2 ಜನ ದೊಡ್ಡಾಗಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ. ಸಾಲ ಸೂಲ ಮಾಡಿ ಗಿಡ ಹಾಕ್ತಿದ್ರು ಮಕ್ಕಳು, ಅದನ್ನ ಕಡ್ದಾರೆ. ಫಾರೆಸ್ಟ್ರು ಗ್ಯಾರೇಟ್ರಿಗೆ ಬಂದು ಅದಕ್ಕೇನು ನೀವು ಇದು ಮಾಡಿಕೊಡ್ತೀರಿ ಹೇಳಿ, ನೀವು ಬಂದು ಮಾಡಿಕೊಡ್ಬೇಕು. ಮಕ್ಕಳು ಬಂದು ಎಲ್ಲ ನನಗೆ ನನ್ನ ಮಕ್ಕಳಿಗೆ ನ್ಯಾಯ ಕೊಡಬೇಕು. ಮತ್ತೆ ಮಾಡ್ತಾ ಬರ್ತಾ ಇದ್ದೇವೆ. ಅದೇ ರೀತಿಯಾಗಿ ಸಾಮಾನ್ಯ ಒಂದು 40 ವರ್ಷದಿಂದ ನಾವು ಸಾಗುವಳಿ ಮಾಡ್ತಾ ಬಂದಿದ್ದು, ಏಕಾಏಕಿ ಈಗ ಬಂದು ನಮಗೆ ನೋಟಿಸ್ ಪಾಟಿಸ್ ಕೊಡದೆ ಎಲ್ಲ ಮಾಡಿ ಕಿತ್ತಾಕಿ ರಾತ್ರಿ ಕಿತ್ಕೊಂಡೋಗಿದ್ದಾರೆ. ರಾತ್ರಿ ಕಿತ್ಕೊಂಡು ಹೋಗಿದ್ದಾರೆ, ಹಗಲೇ ಕಿತ್ಕೊಂಡು ಹೋಗಿದ್ದಾರೆ. ಅದು ಗೊತ್ತಿಲ್ಲ ನಮಗೆ. ಅದಕ್ಕೆ ನೋಟಿಸ್ ಕೊಟ್ಟು ಕೇಳಬೇಕಾಗಿತ್ತು. ಯಾಕಂದ್ರೆ GPS ಮಾಡಿದ್ದು ನನಗೆ ಗೊತ್ತಿಲ್ಲ, GPS ಒಳಗೆ ಐತಿ ಎಲ್ಲ. ಹಂಗೆ ಮಾಡ್ಕೊಂಡು ಈ ರೀತಿ ಮಾಡಿ ಮೋಸ ಮಾಡಿಬಿಟ್ಟಿದ್ದಾರೆ ನನಗೆ. ಅದಕ್ಕೆ ಏನು ನೋಡಿ ನಮಗೆ ಒಂದು ಪರಿಹಾರ ಕೊಡಲೇಬೇಕು, ನಮಗೆ ಅದಿಷ್ಟು ಗಿಡ ಹಚ್ಚಲೇಬೇಕು ನನಗೆ. ನಿಮಗೆ ಫಸ್ಟ್ ಹೆಸರು ತಾಲೂಕು ಕುಂದ್ರಿಗೆ ಪಂಚಾಯತು ಬೆಳ್ಳಂಬಿ ಗ್ರಾಮದಲ್ಲಿ ನಾವು ಸಾಮಾನ್ಯ 3 ತಲೆಮಾರಿನ ಹಿಂದಿನಿಂದ ನಾವು ಜಮೀನನ್ನು ಸಾಗುವಳಿ ಮಾಡ್ತಾ ಬರುತ್ತಿದ್ದೇವೆ. ಅದೇ ರೀತಿಯಾಗಿ ನಾವು ಮಾಡ್ತಾ ಬರುವಂಥದ್ದು, ಈಗ ಫಲಕ್ಕೆ ಬರುವಂಥದ್ದು ಒಂದು 30-40 ಗಿಡವನ್ನು ಏಕಸ್ಥಿತವಾಗಿ ಕಡ್ಕೊಂಡು ಹೋಗಿದ್ದಾರೆ. ನಮಗೆ ಗೊತ್ತಿಲ್ಲದೇ ಈ ರೀತಿ ಮಾಡಿದ್ದಾರೆ. ಒಂದು ನೋಟಿಸ್ ಕೊಟ್ಟು ಕೇಳ್ಬೋದಾಗಿತ್ತು, ಕೇಳುವಂಥ ಅವಶ್ಯಕತೆ ಇಲ್ಲ. ಈಗ ನಾವು ಎಲ್ಲರೂ ಕಡೆ ಕೇಳಿದರೆ GPS ಒಳಗದೆ ಅಂತ ತೀರ್ಮಾನ ಮಾಡಿದರೆ ಬಿಟ್ಟರೆ, ನಮ್ಮ ಹಳೆ ಬೇಲಿ ಒಳಗೆ ಇದೆ ಬಿಟ್ಟು ಹೊರಗಿಲ್ಲ ಇದು. ಅದರಿಂದ ಹಿಂಗೆ ಮೋಸ ಮಾಡಿದ್ದಾರೆ. ಅದಕ್ಕೆ ನನಗೆ ಏನು ಅಂತ ಪರಿಹಾರ ಹುಡುಕೊಡ್ಬೇಕು ನೀವು. ನನಗೆ ಗಿಡ ಹಚ್ಚಲೇಬೇಕಲ್ಲಿ, ಯಾಕಂದರೆ ಫಲಕ್ಕೆ ಬರುವಂಥ ಗಿಡ ಕಡಿದ್ರಲ್ಲ ಅವರು, ನನಗೆ ಮೋಸ ಮಾಡಿಬಿಟ್ಟಿದ್ದಾರೆ. ಅದು ಭಾಳ ಅನ್ಯಾಯ ಆಗಿದೆ ನನಗೆ. ಅದು ಮಾಡಲೇಬೇಕು, ನೀವು ಕಡ್ಡಾಯವಾಗಿ ಮಾಡಿಕೊಡ್ಲೇಬೇಕು. ಇನ್ನು ಈ ಘಟನೆ ಸ್ಥಳೀಯವಾಗಿ ಚರ್ಚೆಗೆ ಬರುತ್ತಿದ್ದಂತೆ ಅರಣ್ಯ ಅತಿಕ್ರಮಣದಾರರ ಹೋರಾಟದ ಸಮಿತಿಯ ರವೀಂದ್ರ ನಾಯ್ಕ್ ನೇತೃತ್ವದ ತಂಡ ಬೆಳ್ಳಂಬಿ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದೆ. ಅರಣ್ಯ ಇಲಾಖೆ ಕೈಗೊಂಡಿರುವ ಕ್ರಮವನ್ನು ಸಮಿತಿ ಖಂಡಿಸಿದ್ದು, ಕಡಿದ ಅಡಿಕೆ ಮರಗಳಿಂದ ಕುಟುಂಬಕ್ಕೆ ಉಂಟಾಗಿರುವ ನಷ್ಟವನ್ನು ಪರಿಗಣಿಸಿ ಅರಣ್ಯ ಇಲಾಖೆಯವರು ಅದೇ ಸ್ಥಳದಲ್ಲಿ ಅಡಿಕೆ ಗಿಡಗಳನ್ನು ಮರುನಾಟಿ ಮಾಡಬೇಕು ಎಂದು ಒತ್ತಾಯಿಸಿದೆ. ಬೇಡಿಕೆ ಈಡೇರದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಲಾಗಿದೆ. ಪಾಲಿಟಿಕಲ್ ಕಡ್ದಿದ್ದಾರಂತೆ, ಅದು ನಮಗೆ ಇವತ್ತು ಬಂತು. ನಾವು ರವೀಂದ್ರ ನಾಯ್ಕರಿಗೆ ಫೋನ್ ಮಾಡಿದಾಗ ಅಲ್ಲಿ ಹೋಗಿ ಸ್ಪಾಟ್ನಲ್ಲಿ ನೋಡಿ ಅದೇನಾಗಿದೆ ಅಂತ ನೋಡಿ ವಿಚಾರ ಮಾಡಿರಿ ಅಂತ ಅಂದಾಗ, ನಾವು ಗ್ರಾಮಾರಣ್ಯ ಸಮಿತಿಯವರು ಹಾಗೂ ಗ್ರೀನ್ ಕಾರ್ಡ್ ಪ್ರಮುಖರು, ಅತಿಕ್ರಮಣದಾರರು, ನಮ್ಮ ಬೆಡ್ಸ್ಕೊಂ ಪಂಚಾಯತಿಂದ ದೇವೇಂದ್ರ ನಾಯ್ಕರು, ಇವರು ಎಲ್ಲರೂ ಸೇರಿ ನಾವಿಲ್ಲಿ ಬಂದಾಗ ನೋಡಿದ ಜಾಗದ ಮೇಲೆ ಗಿಡಕ್ಕಂತೂ ಕಡ್ದಿದ್ದು ಅಲ್ಲದೇ ಗಿಡನೇ ಕಿತ್ಕೊಂಡು ಹೋಗಿದ್ದಾರೆ. ಅವರು ಕಿತ್ಕೊಂಡು ಹೋಗಿದ್ದಲ್ದೇ ಅವರಿಗೆ ಕಡಿಯೋಂಥ ಹಕ್ಕು ಯಾರು ಕೊಟ್ಟರು, ಅದು ನಮಗೆ ಮುಖ್ಯವಾಗಿ ಬೇಕು. ಕಡಿಬೇಕಾದ್ರೆ ಅಂದರೆ ಅವರು ಯಾವ ಲೆಕ್ಕದಾಗ ಕಡಿದ್ರು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಕಡಿಬೇಕಾದ್ರೆ ಈಗಿನ ಕಾನೂನು ಹೆಂಗೈತೆ ಅಂದರೆ, ಯಾರು ಜಮೀನು ಮಾಡಿದ್ದಾರೋ ಆ ಜಮೀನ್ದಾರರಿಗೆ ಅವರು ಒಂದು ನೋಟಿಸ್ ಕೊಟ್ಟು ಇಂಥ ದಿವಸ ನಾವು ಅಂದರೆ ಅಲ್ಲಿ ಜಾಗ ಖುಲ್ಲಾಪಡಿಸ್ರಿ ಅಂತ ಹೇಳೋಂಥದ್ದು ಕಾನೂನಾತ್ಮಕ ಐತಿ. ಅದೆಲ್ಲ ಕಾನೂನನ್ನು ದುರುಪಯೋಗ ತಗೊಂಡವರು ಇವರಿಗೂ ಜನರಿಗೂ ಗೊತ್ತಿಲ್ಲದೇನೆ
ಅವ್ರ ಮನೆಯವರಿಗೂ ಗೊತ್ತಿಲ್ಲದೇ ಮನೆಯವ್ರು ಕೆಲಸಕ್ಕೆ ಹೋದ ಟೈಮ್ನಲ್ಲಿ ಕಳ್ಳರು ಮಾಡ್ದಂಗೆ ಅಂತ ಕೆಲಸವನ್ನು ಅರಣ್ಯ ಅಧಿಕಾರಿಗಳು ಮಾಡ್ತಾರೆ ಅಂತ ಅಂದರೆ ನಾಳೆ ಬೆಳಗ್ಗೆ ಇವ್ರನ್ನ ಯಾವ ಲೆಕ್ಕ ನಾವು ರೈತರಾದಂಥವ್ರು ನಂಬಬೇಕು ಅನ್ನೋದು ನಮಗೆ ಮುಖ್ಯವಾಗಿ. ಯಾಕೆಂದರೆ ಇದು ಸಣ್ಣ ಪ್ರಮಾಣದಲ್ಲಿ ಇವತ್ತು ನಾವು ಕೇಳ್ತಾ ಇರೋದು, ನಾಳೆ ಈ ಜಾಗಕ್ಕೆ ಅವರು ಅತಿಕ್ರಮಣದಾರರು ಏನು ಮಾಡ್ಕೊಂಡು ಇದ್ದಾರೆ, ಅತಿಕ್ರಮಣ ಅನ್ಲಿಕ್ಕೆ ಬರಲ್ಲ. ಯಾಕಂದ್ರೆ ನಾವು ಸಾಗುವಳಿ ಅಂದರೆ ನಮ್ಮ ತಂದೆಯ ಕಾಲದಿಂದ ಮಾಡಿದ್ದು, ಅವ್ರ ತಂದೆಯ ಕಾಲದಲ್ಲೂ ಮಾಡಿದ್ದು. ಅದು ಯಾಕೆಂದರೆ ನಮಗೆಲ್ಲೂ ಜಮೀನು ಇದ್ದಿರಲ್ಲ. ಇವತ್ತು ಅವ್ರದ್ದು ನಾಳೆ ನಮಗೂ ಆಗ್ಬೋದು. ರವೀಂದ್ರ 4 ಎಕರೆಗನ ಗ್ರಾಮಾರಣ್ಯ ಸಮಿತಿ ಒಳಗೆ ಅರ್ಜಿ ಹಾಕಿದ್ರಂತೆ. ಅವ್ರಿಗೀಗ 1 ಎಕರೆ ಅಲ್ಲಲ್ಲ 1 ಎಕರೆ ಜಮೀನನ್ನು ಅವರು GPSCಗಾಗಿ ಇದನ್ನ ಅರ್ಜಿ ಹಾಕಿದ್ರಂತೆ ಅವರು. ಅದೇ ಅವ್ರ ಕ್ಷೇತ್ರ ಏನು ಹಳೆ ಬೇಲಿ ಇದೆ, ಆ ಬೇಲಿ ಒಳಗೆ ಏನು ಗಿಡ ನಟ್ಟಿದ್ದಾರೆ, ಆ ಗಿಡವನ್ನು ಅವ್ರು ಕಿತ್ಕೋಗಿದ್ದಾರೆ. ಈಗ ನಾವು ರವೀಂದ್ರ ನಾಯ್ಕರು ಮುಖಾಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ನಾಳೆ ಮತ್ತು ನಾವು DC ಆಫೀಸಿಗೂ ಅಥವಾ ರೇಂಜ್ ಆಫೀಸಿಗೂ ಎಲ್ಲ ನಾವು ಕೇಳ್ತೇವೆ. ರವೀಂದ್ರ ನಾಯ್ಕರಿಂದ ಇನ್ನು ಮುಂದೆ ದೊಡ್ಡ ಹೋರಾಟವನ್ನು ನಾವು ನಡೆಸಲಿಕ್ಕೆ ನಾವು ಸುದ್ದಾಗಿದ್ದೇವೆ. ಸೀತಾರಾಮ್ ಈಶ್ವರ ನಾಯ್ಕ, ಕುಂದರ್ಗಿ ಪಂಚಾಯತ್. ಇಲ್ಲಿ ಸದಾಶಿವ ಸಣ್ಣ ನಾಯ್ಕ ಅಂತೇಳಿ ಬೆಳ್ಳಂಬಿ ಗ್ರಾಮದಲ್ಲಿ ಸ್ವಲ್ಪ ಅತಿಕ್ರಮಣ ಮಾಡೋಣ, ಒಂದು 4 ಎಕರೆ ಅತಿಕ್ರಮಣ ಮಾಡ್ಕೊಂಡಿದ್ದಾವ. ಅದು ಭಾಳ ವರ್ಷದಿಂದ ಅವ್ರ ಅಪ್ಪನ ಕಾಲದಿಂದಲೂ ಇದೆ. ಅವ್ರ ತಾಯಿ ಹೆಸರಿಗೆ ಅದು GPS ಆಗಿದೆ. ಆದರೆ GPS ಮಾಡಿದ್ದು ಅವ್ರು 4 ಎಕರೆ ಅತಿಕ್ರಮಣ ಅರ್ಜಿ ಹಾಕಾನೆ. GPS ಎಷ್ಟಾಗದೆ ಅವನಿಗೆ ಗೊತ್ತಿಲ್ಲ ಪಾಪ. ಅವ್ರು ಹೇಗೆ ಮಾಡಿದ್ರೆ ಏನೇನು ಹಾಗಂದು ಬೋಲ್ಡ್ರಿ ಮೇಲೆ ತಿರುಗಾರಂತೆ. ಆದರೆ GPS ಕಡಿಮೆ ಬಂದದಲ್ಲಿ ಈ ಫಾರೆಸ್ಟ್ ಖಾತೆಯವ್ರು ಹೇಳ್ತಾ ಇದ್ದಾರೆ. ಆದರೆ ಅವನಿಗೆ ಅದ್ರ ಬಗ್ಗೆ ಅರಿವಿಲ್ಲ. ಅವ ಈ ಮೊದಲು ತೋಟ ಹಚ್ಚಿದಲ್ಲೆಯ ಈ ಕಡೆಯೂ ಆವಾಗ ಅದ್ರ ಇದರಲ್ಲೇ ತೋಟ ಸ್ವಲ್ಪ ಹಚ್ಚನೆ ಅಂದರೆ ಈಗ ಭಾಳ ಅದ್ರ ಸಂಘಟನೆ ಹಚ್ಚಿದ್ದು. ಅವ್ರು ಬೌಂಡ್ರಿ ಇದೆ, ಬೌಂಡ್ರಿ ಬೇಲಿ ಇದೆ, ಆ ಬೇಲಿ ಒಳಗೆ ಇದೆ. ಇದು ಹಳೆ ಬೇಲಿನೇ ಉಂಟು. ಆದರೆ ಈಗ ಏಕಾಏಕಿ ಬಂದು ಫಾರೆಸ್ಟ್ ಖಾತೆಯವರು ಅವನಿಗೆ ತಿಳಿಸಲಿಲ್ಲ, ಏನಿಲ್ಲ. ಅವೆಲ್ಲ ಕೆಲ್ಸಕ್ಕೆ ಹೋಗಿದ್ದಾನೆ, ದಿನನಿತ್ಯ ಕೆಲ್ಸಕ್ಕೆ ಹೋಗೋನು. ಅದು ಬಂದು ಕಿತ್ತು ಹಾಕಾರ ನಿನ್ನೆನೋ ಮೊನ್ನೆನೋ ಅವನಿಗೆ ನಿನ್ನೆ ಗೊತ್ತಾಗಿದೆ. ಎಷ್ಟೊತ್ತಿನಲ್ಲಿ ಬಂದು ಕಿತ್ಕೋಗಾರೆ ಏನಾರ ಕಳ್ಳರು ಬಂದು ಕಿತ್ಕೋದಂಗೆ ಹೋಗಾರೆ ಅವರು. ಅದಕ್ಕಾಗಿ ಈಗ ಅದ್ರ ಬಗ್ಗೆ ನಾವು ನಮ್ಮ ಜಿಲ್ಲಾ ಅಧ್ಯಕ್ಷರು ರವೀಂದ್ರ ನಾಯ್ಕರ ಮುಖಾಂತರ ನಾವು ಅದ್ರ ಬಗ್ಗೆ ಈಗ ಆಫೀಸಿಗೆಲ್ಲ ತಿಳಿಸಿದ್ರು. ಅದ್ರ ಬಗ್ಗೆ ಏನು ಮಾಡಬೇಕು ಹೇಳೋದ್ರ ಬಗ್ಗೆ ನೀವೇ ಅದ್ರ ಬಗ್ಗೆ ಕ್ರಮ ಮಾಡಿ ನಮ್ಮ ಗಿಡ ಹಚ್ಕೊಡ್ಬೇಕಿಲ್ಲ. ಈಗ ನಮಗೆ ಮೊದಲಿನಂತೆ ಗಿಡ ನೆಟ್ಟು ಕೊಡದಿದ್ದ ಪಕ್ಷದಲ್ಲಿ ನಾವು ಎಲ್ಲ ಅತಿಕ್ರಮಣದಾರರು ಸೇರಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ. ಸರಿ, ರೈಟ್. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅತಿಕ್ರಮಣ ಹೋರಾಟ ಸಮಿತಿಗೆ, ಅತಿಕ್ರಮಣ ಹೋರಾಟ ಸಮಿತಿಗೆ.